ಕೋಪದ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಸಂಭ್ರಮ ಕೊಪ್ಪ ಜನರಲ್ಲಿ ಮನೆ ಮಾಡಿದೆ. ಈ ಊರಿಗೆ ಕೊಪ್ಪ ಅಂತ ಹೆಸರು ಬರಲು ಕಾರಣ ಇದೇ ಕೋಪದ ವೀರಭದ್ರ ಸ್ವಾಮಿ. ಈ ಕೋಪದ ವೀರಭದ್ರ ಸ್ವಾಮಿ ಇಲ್ಲಿ ನೆಲೆಸಲು ಒಂದು ಕಾರಣ ಇದೆ. ಅದೇನಂದ್ರೆ ಇದೇ ಹತ್ತಿರದ ಹರಿಹರಪುರದಲ್ಲಿ ದಕ್ಷ ಬ್ರಹ್ಮರು ಒಂದು ಯಾಗವನ್ನ ಆಯೋಜನೆ ಮಾಡ್ತಾರೆ. ಆ ಯಾಗಕ್ಕೆ ದೇವಾನು ದೇವತೆಗಳನ್ನ ಆಹ್ವಾನಿಸಿರ್ತಾರೆ. ಆ ದೇವಾನು ದೇವತೆಗಳು ಆ ಯಾಗವನ್ನ ಇದೇ ಮೂಡಿಗೆರೆ ಸಮೀಪದ ಒಂದು ಬೆಟ್ಟದಿಂದ ವೀಕ್ಷಣೆ ಮಾಡ್ತಾ ಇರ್ತಾರೆ. ಆ ಬೆಟ್ಟಕ್ಕೆ ಈಗ ದೇವರ ಮನೆ ಎಂಬ ಹೆಸರು ಬಂದಿದೆ. ಈ ಯಾಗಕ್ಕೆ ಪರಶಿವ ಹಾಗೂ ಅವರ ಪತ್ನಿ ದಾಕ್ಷಾಯಿಣಿಯನ್ನು ಕರೆದಿರೋದಿಲ್ಲ. ಯಾಕಂತ ಹೇಳಿದ್ರೆ ದಕ್ಷ ಬ್ರಹ್ಮನ ಮಗಳಾದ ದಾಕ್ಷಾಯಿಣಿಯು ತಂದೆಯ ಮಾತನ್ನು ಮೀರಿ ಪರಶಿವನನ್ನು ಮದುವೆ ಆಗಿರ್ತಾಳೆ. ದಕ್ಷ ಬ್ರಹ್ಮನ ಆಜ್ಞೆಯನ್ನು ಮೀರಿ ದಾಕ್ಷಾಯಿಣಿ ಈ ಯಾಗಕ್ಕೆ ಆಗಮಿಸಿರ್ತಾರೆ. ಅದರಿಂದ ಕೋಪಗೊಂಡ ದಕ್ಷ ಬ್ರಹ್ಮನು ಪರಶಿವನನ್ನು ಎಲ್ಲರ ಮುಂದೆ ಅವಮಾನಿಸ್ತಾನೆ. ಅದರಿಂದ ಬೇಸರಗೊಂಡ ದಾಕ್ಷಾಯಿಣಿಯು ಅದೇ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಇದರಿಂದ ಕೋಪಗೊಂಡಂತ ಪರಶಿವನು ರುದ್ರನರ್ತನವನ್ನ ಮಾಡಿ ತನ್ನ ಜಟೆಯನ್ನು ನೆಲಕ್ಕೆ ಕೊಡುತ್ತಾನೆ. ನೆಲಕ್ಕೆ ಕೊಡವಿದಾಗ ಹುಟ್ಟಿದ ಪರಶಿವನ ಶಕ್ತಿಯೇ ಈ ಕೋಪದ ಶ್ರೀ ವೀರಭದ್ರ ಸ್ವಾಮಿ. ವೀರಭದ್ರನು ದಕ್ಷ ಬ್ರಹ್ಮ ಹಾಗೂ ಅವನ ಕಡೆಯವರನ್ನು ಸಂಹಾರ ಮಾಡ್ತಾನೆ. ಸಂಹರಿಸಿದ ನಂತರ ಕೋಪದ ವೀರಭದ್ರ ಸ್ವಾಮಿ ಒಂದು ಸ್ಥಳದಲ್ಲಿ ಬಂದು ನೆಲೆಸ್ತಾರೆ. ಆ ಸ್ಥಳವೇ ಇಂದಿನ ಈ ಕೋಪದ ವೀರಭದ್ರ ಸ್ವಾಮಿ ದೇವಸ್ಥಾನ ಕೊಪ್ಪ. ಕೋಪದ ವೀರಭದ್ರ ಸ್ವಾಮಿ ನೆಲೆಸಿದ ಈ ಸ್ಥಳವು ಕೋಪ ಎಂದು ಪ್ರತೀತಿಯಾಗಿರುತ್ತದೆ. ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರಿಗೆ ಕೋಪ ಎಂದು ಉಚ್ಚಾರಣೆ ಬರದ ಕಾರಣವಾಗಿ ಕೊಪ್ಪ ಎಂದು ಉಚ್ಚರಿಸಿ ನಂತರ ಕಡತಗಳಲ್ಲಿ ಬದಲಾಗಿ ಕೊಪ್ಪ ಎಂದು ಪ್ರತೀತಿಯಾಗಿದೆ. ಇದು ಶ್ರೀ ವೀರಭದ್ರ ಸ್ವಾಮಿ ಈ ಕೊಪ್ಪದಲ್ಲಿ ನೆಲೆಸಿರುವ ಕತೆ ಹಾಗೂ ಅಂದಿನ ಕೋಪ ಇಂದಿಗೆ ಕೊಪ್ಪವಾಗಿ ಬದಲಾದ ಕತೆ. ಕರ್ನಾಟಕದ ಸಮಸ್ತ ಜನತೆಗೆ ಕೊಪ್ಪ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ಕೋರ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ.